ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋ ಏನಪ್ಪ ಅಂದ್ರೆ ನಮ್ಮದು ಥರ್ಡ್ ಡೇ ಇನ್ ಪ್ಯಾರಿಸ್. ಸೊ ನಾವು ಥರ್ಡ್ ಡೇ ಪ್ಯಾರಿಸ್ ಒಳಗೆ ಏನೇನು ಮಾಡಿದ್ವಿ, ಎಲ್ಲಿ ಹೋಗಿದ್ವಿ ಅಂತಂದು ನೀವು ನೋಡ್ಬೋದು. ಫಸ್ಟ್ ನಾವು ಪ್ಯಾರಿಸ್ ಒಳಗೆ ಇದು ಫ್ರೀಯಾಗಿ ಹೋಗ್ಬೋದು ನೀವು. ಒಂದು ಮಸ್ತ್ ವ್ಯೂ ಪಾಯಿಂಟ್ ಐತಿ, ಅಲ್ಲಿ ಹೋಗ್ಬೋದು. ವ್ಯೂ ಪಾಯಿಂಟ್ ಪ್ಲಸ್ ಇದು ಮಾಲ್ ನೀವು ನೋಡತ್ತಿರಲ್ಲ, ಇದು ಫುಲ್ ಮಾಲ್, ಗ್ಯಾಲರೀಸ್ ಲಾಫೆಟೆ ಅಂಥೇಳಿ. ಈ ಮಾಲ್ ಎಂಟ್ರಿ ಫೀ. ನೀವು ಫುಲ್ 7th ಫ್ಲೋರಿಗೆ ಹೋದ್ರೆ ನಿಮ್ಗೆ ಒಂದು ವ್ಯೂ ಪಾಯಿಂಟ್ ಐತಿ ಆ್ಯಂಡ್ ಮಾಲ್ ನೋಡ್ಬೋದು ಎಷ್ಟು ಮಸ್ತ್ ಐತೆ ಅಂತ ಹೇಳಿ. ಈ ಮಾಲ್ ಹೆಸರು ಗ್ಯಾಲರೀಸ್ ಲಾಫೆಟೆ. ಈ ರೂಫ್ ಟಾಪ್ ಒಳಗೆ ಹೋಗಿ ನೀವು 7th ಫ್ಲೋರ್ ಏನೋ ಐತಿ, ಮಸ್ತ್ ವ್ಯೂ ನೋಡ್ಬೋದು. ಪ್ಯಾರಿಸ್ ಕಾಣಿಸುತ್ತೆ ಆ್ಯಂಡ್ ಎಲ್ಲ ವ್ಯೂಸು ಕಾಣುತ್ತೆ, ಪ್ಯಾರಿಸಿಂದು ಹೋಲ್ ವ್ಯೂ. ಆ್ಯಂಡ್ ನೀವು ಇಲ್ಲೇ ಹೋಗಿ ಫೋಟೋ ಹೊಡ್ಕೋಬೇಕಂದ್ರೆ 3rd ಫ್ಲೋರಿಗೆ ಹೋಗಿ ಅಲ್ಲಿ ಒಂದು ಇದು ಬಾಲ್ಕನಿ ಥರ ಐತಿ. ಸೊ ಅಲ್ಲಿ ಹೋಗಿ ನೀವು ಫೋಟೋ ತಗೋಬೋದು. ಅದಕ್ಕೇನು ದುಡ್ಡೇನು ಪೇ ಮಾಡೋಂಗಿಲ್ಲ, ಬಟ್ ಬುಕ್ಕಿಂಗ್ ಮಾಡ್ಬೇಕು ನೀವು ಫೋನ್ ಒಳಗೆ. ಬುಕ್ಕಿಂಗ್ ಮಾಡಿ ಜಸ್ಟ್ ಹೋಗಿ ಇಬ್ಬಿಬ್ಬರು ಫ್ಯಾಮಿಲೀಸ್ ಬಿಡ್ತಾರೆ, ಹೋಗಿ ಈ ವ್ಯೂ ಕಡೆ ಹೋಗಿ ಫೋಟೋ ತಗೋಬೋದು. ಸೊ ನಾವು ರೂಫ್ ಟಾಪಿಗೆ ಬಂದ್ವಿ 7th ಫ್ಲೋರಿಗೆ. ನೋಡ್ಬೋದು ನೀವು ಎಷ್ಟು ಮಸ್ತ್ ಐತಿ ಅಂತ ಹೇಳಿ. ಈ ರೂಫ್ ಟಾಪಿಂದ ನಿಮ್ಗೆ ಲೈಕ್ ಆಲ್ಮೋಸ್ಟ್ ಎಲ್ಲ ಬಿಲ್ಡಿಂಗ್ಸ್ ಆಮೇಲೆ ಮಸ್ತ್ ವ್ಯೂ ಕಾಣಿಸುತ್ತೆ ಆ್ಯಂಡ್ ಈವನ್ ಐಫಿಲ್ ಟವರು ಕಾಣಿಸುತ್ತೆ. ಒಂದು ಬೆಸ್ಟ್ ಥಿಂಗ್ ಏನಪ್ಪ ಅಂದರೆ ಇದು ಫ್ರೀ ಐತಿ, ಇದಕ್ಕೇನು ಪೇ ಮಾಡೋಂಗಿಲ್ಲ. ಮಾಲ್ ಒಳಗೆ ಹೋಗಿ ಮಾಲ್ ಒಳಗೆ ಎಲ್ಲ ನೋಡ್ಕೊಂಡು ನೀವು ಅಲ್ಲಿ ಒಂದು ವ್ಯೂ ಪಾಯಿಂಟ್ ಅಂತ ಹೇಳಿದ್ನಲ್ಲ, ಅಲ್ಲಿ ಫೋಟೋ ತಗೊಂಡು ನೀವು ಮೇಲೆ ರೂಫ್ ಟಾಪಿಗೆ ಬರ್ಬೋದು. ಸೊ ಟೋಟಲ್ ಫ್ರೀ ಇದೆ. ಅದು ಮುಗಿಸ್ಕೊಂಡು ನೆಕ್ಸ್ಟ್ ನಾವು 2nd ಪ್ಲೇಸಿಗೆ ಹೋದ್ವಿ. ಅದೇನಂದ್ರೆ ಪ್ಯಾಲೇಸ್ ಆಫ್ ವರ್ಸಿ ಅಂತ ಹೇಳಿ. ಪ್ಯಾಲೇಸ್ ಆಫ್ ವರ್ಸಿನೂ ಪ್ಯಾರಿಸ್ ಒಳಗೆ ಫುಲ್ ಫೇಮಸ್ ಪ್ಲೇಸ್ ಇದೆ. ಒಂದು ದೊಡ್ಡ ಪ್ಯಾಲೇಸ್ ಐತಿ. ಸೊ ಆ ಪ್ಯಾಲೇಸ್ ನೀವು ನೋಡ್ಬೋದು. ಆ ಪ್ಯಾಲೇಸ್ ಒಳಗಿನ ರೂಮ್ಸ್ ಅಂತೂ ನೀವು ಪ್ರತಿಯೊಂದು ರೂಮ್ನು ಎಷ್ಟು ಅಮೇಝಿಂಗ್ ಅದಾವಂದ್ರೆ ಹಳೇ ರಾಜರ ಕಾಲದ ಮಸ್ತ್ ಅದಾವೆ. ನಿಮ್ಗೆ ತೋರಿಸ್ತೇನೆ ನಾನು ಮುಂದೆ. ಸೊ ಇದು ಮೇನ್ ಗೇಟಿಂದ ಒಳಗೆ ಬರಬೇಕು. ಆಮೇಲೆ ಇದಕ್ಕೆ ಎಂಟ್ರಿ ಫೀಸ್ ಐತಿ, 20 ಯೂರೋಸ್ ಏನೋ ಐತಿ ಒಬ್ಬರಿಗೆ. ಸೊ ಈ ಪ್ಯಾಲೇಸ್ ನೋಡ್ಬೋದು. ಏನಂದ್ರೆ ಈ ಪ್ಯಾಲೇಸ್ ಆಫ್ ವರ್ಸಿ ಭಾಳ ಅಂದ್ರೆ ಭಾಳ ದೊಡ್ಡದೈತಿ. 1 ಡೇ ಒಳಗೆ ಕವರ್ ಮಾಡ್ಬೋದು, ಬಟ್ ಹೋಲ್ ಡೇ ನೀವು ಪ್ಯಾಲೇಸ್ ಆಫ್ ವರ್ಸಿನ ನೋಡಬೇಕಾಗತ್ತೆ. ಸೊ ಏನು ಮಾಡ್ಬೇಕಂದ್ರೆ ಇದಕ್ಕೆ ಪ್ಯಾಲೇಸ್ ಆಫ್ ವರ್ಸಿ ಒಳಗೆ ಈವನ್ ಗಾರ್ಡನ್ನು ಐತಿ. ಲೈಕ್ ನಿಮ್ಗೆ ಲಿಮಿಟೆಡ್ ಪ್ಯಾಲೇಸ್ ಆಫ್ ವರ್ಸಿ ಪ್ಲಸ್ ಗಾರ್ಡನ್ ಟೂರ್ ಬೇರೆ, ಇದಕ್ಕೆ ಸ್ವಲ್ಪ ದುಡ್ಡು. ಬರೀ ಪ್ಯಾಲೇಸ್ ಆಫ್ ವರ್ಸಿ ಅಂದ್ರೆ ಅದಕ್ಕೆ ಸಪ್ರೇಟ್ ದುಡ್ಡು. ನೀವು ಫುಲ್ ಪ್ಯಾಲೇಸ್ ಆಫ್ ವರ್ಸಿ ಗಾರ್ಡನ್ ಎಲ್ಲ ನೋಡ್ಬೇಕಂದ್ರೆ ಅದಕ್ಕೆ ಸ್ವಲ್ಪ ಜಾಸ್ತಿ ದುಡ್ಡು ಹಿಂಗಿರ್ತೈತಿ. ಸೊ ನಾವು ಪ್ಯಾಲೇಸ್ ಆಫ್ ವರ್ಸಿ ನೋಡೋದಷ್ಟೇ ತೊಗೊಂಡಿದ್ವಿ ಟಿಕೆಟ್. ಸೊ ಎಂಟ್ರಿ ಆಗಿ ಟಿಕೆಟ್. ನೀವು ಗಾರ್ಡನ್ನು ನೋಡಬೇಕಂದ್ರೆ ಜಸ್ಟ್ ಹೊರಗೆ ಹೋಗಿ ನಿಂತು ಗಾರ್ಡನ್ ಕಾಣಿಸುತ್ತೆ, ಬಟ್ ನಿಮ್ಗೆ ಗಾರ್ಡನ್ ಒಳಗೆ ಹೋಗೋಕ್ಕಿರಲ್ಲ. ಐ ಥಿಂಕ್ ಅದಷ್ಟು ಫೈನ್ ಅನಿಸುತ್ತೆ. ಪ್ಯಾಲೇಸ್ ಆಫ್ ವರ್ಸಿ ನೋಡೋಕ್ಕಂತ ಹೋದ್ವಿ. ಆ್ಯಂಡ್ ಬಿಲ್ಡಿಂಗ್ ಎಲ್ಲ ನೋಡ್ಬೋದು. ಬಿಲ್ಡಿಂಗಿಗೆ ಸ್ವಲ್ಪ ಗೋಲ್ಡನ್ ಟಚ್ ಕೊಟ್ಟಾರ. ಸೊ ಅದರಿಂದ ಇದು ಪ್ಯಾಲೇಸ್ ಅಂತ ಫೀಲ್ ಇನ್ನೂ ಜಾಸ್ತಿ ಬರುತ್ತೆ. ಸೊ ಪ್ಯಾಲೇಸ್ ಆಫ್ ವರ್ಸಿ ಒಳಗೆ ಏನೇನು ಐತಿ ಒಳಗಡೆ ಏನಂತಂದು ತೋರಿಸ್ತೇನೆ. ಸೊ ಇದು ಪ್ಯಾಲೇಸ್ ಆಫ್ ವರ್ಸಿ ಬೇಸಿಕಲಿ ಫ್ರೆಂಚ್ ಅವ್ರದ್ದು ಹಳೆ ರಾಜರೆಲ್ಲ ಇರ್ತಿದ್ರಲ್ಲ, ಫ್ರೆಂಚ್ ಹಳೆ ರಾಜರು ಈ ಪ್ಯಾಲೇಸ್ ಒಳಗೆ ಇರ್ತಿದ್ರು. ಸೊ ಹೋಲ್ ಫ್ಯಾಮಿಲಿ ಅವರೆಲ್ಲ. ಸೊ ನಾವು ಪ್ಯಾಲೇಸ್ ಆಫ್ ವರ್ಸಿ ಒಳಗೆ ಎಂಟರ್ ಆದ ತಕ್ಷಣ ಈ ಡೋರ್ಸ್ ನೋಡ್ರಿ ಹೆಂಗದಾವ, ಹಳೇದು ಫುಲ್ ಕಾಲದ್ದೆಲ್ಲ ಮಸ್ತ್ ದೊಡ್ಡ ಡೋರ್ಸ್. ಆ್ಯಂಡ್ ಇದೊಂದು ಥ್ರೋನ್, ಕಿಂಗ್ಸ್ ಎಲ್ಲ ಕೂತ್ಕೊಂಡಿರ್ತಾರಲ್ಲ ಆ ಥ್ರೋನ್. ಅದಾದ ತಕ್ಷಣ ನೆಕ್ಸ್ಟ್ ಇಡೀ ಪ್ಯಾಲೇಸ್ ಆಫ್ ವರ್ಸಿದು ಒಂದು ಸ್ಮಾಲ್ ಮಾಡೆಲ್ ಮಾಡಿ ಅದು. ಆ್ಯಂಡ್ ಹಿಂದ್ಗಡೆ ನೋಡ್ಬೋದು ಎಲ್ಲ ರಾಜರದು ಫೋಟೋ ಎಲ್ಲ ಪೇಂಟಿಂಗ್ಸ್ ಎಲ್ಲ ಅದಾವೆ. ಯಾವಾಗ ಯಾವ ರಾಜ್ಯ ಆಳಿದ ಅಂತೆಲ್ಲ ಇತ್ತು. ಆ್ಯಂಡ್ ಇವೆಲ್ಲ ರೂಮ್ಸ್ ನೋಡ್ಬೋದು ಹೆಂಗದಾವ ಅಂಥೇಳಿ. ಮೇಲ್ಗಡೆ ಪೇಂಟಿಂಗ್ಸ್ ನೋಡ್ರಿ, ರೂಫ್ ಒಳಗೆ ಸೀಲಿಂಗಿಗೆ ಪೇಂಟಿಂಗ್ಸ್ ಇತ್ತು. ಹೋಲ್ ರೂಮ್ ನೋಡಿದ್ರೆ ಫುಲ್ ಮಸ್ತ್ ಅನಿಸುತ್ತೆ. ಆ್ಯಂಡ್ ಈವನ್ ಸೀಲಿಂಗಿಗೂ ಪೇಂಟಿಂಗ್ ಮಾಡ್ಯಾರ, ಎಷ್ಟು ಮಸ್ತ್ ಪೇಂಟಿಂಗ್ಸ್ ಇದ್ದು ಅವ. ಆ್ಯಂಡ್ ಅದಾದ ತಕ್ಷಣ ನೆಕ್ಸ್ಟ್ ಇದು ಒಂದು ರಾಜನ ಬೆಡ್ರೂಮ್. ಸೊ ನೋಡ್ಬೋದು ನೀವು ಹೆಂಗೈತಿ ಬೆಡ್ರೂಮ್ ಎಲ್ಲ, ಫುಲ್ ರಿಚ್ನೆಸ್ ಆಮೇಲೆ ರಾಯಲ್ನೆಸ್ ತೋರಿಸುತ್ತೆ. ಆ್ಯಂಡ್ ಇಡೀ ಪ್ಯಾಲೇಸ್ ಒಳಗೆ ನೀವು ಶ್ಯಾಂಡ್ಲಿಯರ್ಸ್ ನೋಡ್ಬೇಕು.
ಝೂಮರ ಮಸ್ತ್ ಅದಾವೆ ಎಲ್ಲನೂ ಹೆವಿ ಝೂಮರ ಭಾಳ ಬ್ಯೂಟಿಫುಲ್ ಕ್ರಿಸ್ಟಲ್ಲಿಂದ ಜಾಸ್ತಿ ಶಾಂಡ್ಲಿಯರ್ಸ್ ನೋಡ್ಬೋದು. ಆ್ಯಂಡ್ ಅದ್ರ ಮೇಲೆ ಕ್ಯಾಂಡಲ್ಸ್ ಇಟ್ಟಿದ್ರೆ ಸೊ ಇಡೀ ಪ್ಯಾಲೇಸ್ ಒಳಗೆ ನೀವು ಈ ಥರ ಶಾಂಡ್ಲಿಯರ್ಸ್ ನೋಡ್ಬೋದು. ಮಸ್ತ್ ಇದ್ದು. ಸೊ ಪ್ಯಾಲೇಸ್ ಆಫ್ ವರ್ಸಿ ಒಳಗೆ ಇನ್ನೊಂದು ಫುಲ್ ಫೇಮಸ್ ಏನಪ್ಪ ಅಂದರೆ ಇದು ಹಾಲ್ ಆಫ್ ಮಿರರ್ಸ್ ಅಂತ ಹೇಳಿ. ಇಡೀ ಹಾಲ್ ಒಳಗೆ ದೊಡ್ಡ ಶಾಂಡ್ಲಿಯರ್ಸ್ ಅದಾವೆ ಅಂದರೆ ಝೂಮರ್ಸ್. ಆ ಝೂಮರ್ಸ್ ಪಕ್ಕ ಸೈಡಿಗೆ ಮಿರರ್ಸ್ ಅದಾವೆ. ಸೊ ಎಲ್ಲ ಶಾಂಡ್ಲಿಯರ್ಸು ಮಿರರ್ ಒಳಗೆ ರಿಫ್ಲೆಕ್ಟ್ ಆಗ್ತೈತೆ. ಭಾಳ ಬ್ಯೂಟಿಫುಲ್ ಕಾಣತ್ತದು. ಫುಲ್ ದೊಡ್ಡ ಹಾಲ್ ಐತಿಲ್ಲೇ. ನೀವು ನೋಡ್ರಿ ಫುಲ್ ಹಾಲ್ ಎಷ್ಟು ಮಸ್ತ್ ಐತೆ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ಇನ್ನೊಂದು ಹಾಲ್ ಅದ ಪ್ಯಾಲೇಸ್ ಒಳಗೆ. ಸೊ ಈ ಪ್ಯಾಲೇಸ್ ಒಳಗೆ ಫುಲ್ ಎಲ್ಲ ರಾಜರದು ಬೆಡ್ರೂಮ್ ಆಗಿರ್ಬೋದು, ಆಮೇಲೆ ಹಾಲ್ ಆಗಿರ್ಬೋದು, ಆಮೇಲೆ ಎಲ್ಲ ರಾಜರದು ಪೇಂಟಿಂಗ್ಸ್ ಇತ್ತು. ಸೊ ಈ ಪ್ಯಾಲೇಸ್ ಆಫ್ ವರ್ಸಿ ಏನು ತೋರಿಸುತ್ತೆ ಅಂದ್ರೆ ಫ್ರೆಂಚ್ ಅವ್ರು ಎಷ್ಟು ರಾಯಲ್ ಆಗಿದ್ರು, ಆಮೇಲೆ ಅವ್ರದ್ದು ಆರ್ಟ್, ಆಮೇಲೆ ಅವ್ರ ಸ್ಕಲ್ಪ್ಚರ್ಸ್, ಅವ್ರ ಪೇಂಟಿಂಗ್ಸ್ ಎಲ್ಲ ತೋರಿಸುತ್ತೆ ಈ ಪ್ಯಾಲೇಸ್ ಆಫ್ ವರ್ಸಿ. ಸೊ ಒನ್ ಟೈಮ್ ಹೋಗಿ ವಿಸಿಟ್ ಮಾಡ್ಬೋದು. ಆ್ಯಂಡ್ ನಾವು ಥರ್ಡ್ ಡೇ 2 ಪ್ಲೇಸಸ್ ನೋಡಿದ್ವಿ. ಒಂದು ಗ್ಯಾಲರೀಸ್ ಲಾಫಟೆ, ಅದು ಫುಲ್ ಫ್ರೀ. ಆ್ಯಂಡ್ ಇನ್ನೊಂದು ಪ್ಯಾಲೇಸ್ ಆಫ್ ವರ್ಸಿ. ಸೊ ಅದಕ್ಕೆ ಪೇ ಮಾಡಿ ಹೋಗ್ಬೇಕು. ಆ್ಯಂಡ್ ನಾ ಗಾರ್ಡನ್ ಹೇಳಿದ್ನಲ್ಲ, ನಾವು ಗಾರ್ಡನ್ನಿಗೆ ಟಿಕೆಟ್ ತೊಗೊಂಡಿರಲಿಲ್ಲ. ಬಟ್ ನಾವು ಹೊರಗಡೆ ನಿಂತು ಈ ಗಾರ್ಡನ್ ನೋಡ್ಬೋದು, ಬಟ್ ಒಳಗೆ ಎಂಟ್ರೆನ್ಸ್ ಇಲ್ಲ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿ. ಇಲ್ಲಿಗೆ ನಮ್ಮದು ಪ್ಯಾರಿಸ್ ಟ್ರಿಪ್ ಮುಗೀತು. ಸೊ ನೆಕ್ಸ್ಟ್ ನಂದು ಸ್ವಿಟ್ಜರ್ಲ್ಯಾಂಡಿಂದ ಟ್ರಿಪ್ಪಿಂದ ಎಲ್ಲ ವೀಡಿಯೋಸ್ ಅಪ್ಡೇಟ್ ಮಾಡ್ತೀನಿ. ಸೊ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.